ಹಾಯ್ ಗೆಳೆಯರೆ, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಕ್ರಶ್ ಅನ್ನೋ ಒಂದು ಶಾರ್ಟ್ ಮೂವಿನ ನಾನು ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದೇನೆ. ಆದಷ್ಟು ಬೇಗ ನೋಡಿ, ನಿಮ್ಮ ಲೈಕ್ಸ್, ನಿಮ್ಮ ಲವ್ ನಮ್ಮ ಹುಡುಗ ಜೊತೆ ಇರಬೇಕು. ನನ್ನ ಪ್ರಕಾರ ಹೇಳಬೇಕಂದ್ರೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಪಂಚದಲ್ಲಿ ಕಲರ್ಫುಲ್ ಕೆಲಸ ಅಂದರೆ ಅದು ಫೋಟೋಗ್ರಫಿ. ಅಂದವಾಗಿರೋದನ್ನ ಅರಿಸಿ ಚಂದವಾಗಿರೋದನ್ನ ಸೆರೆ ಹಿಡಿದು ಒಂದು ಬ್ಯೂಟಿಫುಲ್ ಲೈಫ್ನ ಲೀಡ್ ಮಾಡೋಕೆ ಅಂತ ಅವಕಾಶ ಸಿಗೋದು ಈ ಫೋಟೋಗ್ರಫಿನಲ್ಲಿ ಮಾತ್ರ. ನನ್ನ ಹೆಸರು ಅಜಯ್. ನನ್ನ ಹಾಬಿ ಫೋಟೋಗ್ರಫಿ. ಎಲ್ರು ನೋಡೋ ಪ್ರಪಂಚನೇ ತುಂಬಾ ಬ್ಯೂಟಿಫುಲ್ ಆಗಿ ನೋಡೋದು ನಾನು. ಕೊರಳಲ್ಲೊಂದು ಕ್ಯಾಮ್ರಾ, ಕೇಳಕ್ ಇಂಪಾದ ಮ್ಯೂಸಿಕ್ಕು, ಬರವಣಿಗೆಗೊಂದು ಪೆನ್ನು, ಇದು ಮೂರು ಇದ್ರೆ ಇಡೀ ಪ್ರಪಂಚನೇ ಮರೆತು ನಂದೇ ಆದಂಥ ಒಂದು ಕಲ್ಪನೆಯಲ್ಲಿ ಬದುಕುವಂತಹ ಕವಿ ನಾನು. ಫಸ್ಟ್ ಟೈಮ್ ಅವಳನ್ನ ನೋಡಿದ ಕೂಡಲೇ ನನ್ನ ಹಾರ್ಟಲ್ಲಿ ಅಲಾರಾಮ್ ಸ್ಟಾರ್ಟ್ ಆಯಿತು. ಅವಳ ಪಿಕ್ಚರ್ ಕಣ್ಣಲ್ಲಿ ಸ್ಕ್ಯಾನ್ ಆಗಿ ಹಾರ್ಟಲ್ಲಿ ಪ್ರಿಂಟ್ ಆಯಿತು. ನೋಡಿದ ತಕ್ಷಣನೇ ಲವಲ್ ಬೀಳ್ಬೇಕು ಅನ್ನಿಸ್ತಿದೆ. ಪ್ರತಿ ಕ್ಷಣ, ಪ್ರತಿ ಸಾರಿ, ಪ್ರತಿ ನಿಮಿಷ
ಅವಳ ಜೊತೆನೆ. ಒಂದು ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು 30 ಸೆಕೆಂಡ್ ನೋಡಿದ್ರೆ ಲವ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನನಗೆ ಅವಳು ನೋಡಿದ 3 ಸೆಕೆಂಡ್ಗೆ ಕ್ರಶ್ ಆಯಿತು. ಮೋಸ್ಟ್ಲಿ ಲವ್ ಅಟ್ ಫಸ್ಟ್ ಸೈಟ್ ಅಂದರೆ ಇದೆ ಅನಿಸುತ್ತೆ. ನೋಡಿದ ತಕ್ಷಣನೇ ಇಷ್ಟ ಆದ್ಲು. ಇಷ್ಟ ಆದವಳನ್ನ ಅಷ್ಟಕ್ಕೆ ಬಿಡಕ್ಕೆ ಮನಸ್ಸಾಗಿಲ್ಲ. ಬೆನ್ನಿಂದ ಬಿದ್ದಾದ್ರೂ ಪರಿಚಯ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೆ ಲೈಫಲ್ಲಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡದೇ ಇರೋ ನಾನು ಅವತ್ತು ಅವಳ ನೆರಳನ್ನ ಫಾಲೋ ಮಾಡಿದೆ. ಪರಿಚಯಕ್ಕೋ ಸ್ನೇಹಕ್ಕೋ ಅಥವಾ ಪ್ರೀತಿಗೋ ಗೊತ್ತಿಲ್ಲ, ಅವಳ ನಗು ನಮ್ಮಿಬ್ಬರ ನಡುವೆ ಒಂದು ಸಂಬಂಧನ ಹುಟ್ಟಾಕ್ತು. ಫಸ್ಟ್ ಟೈಮ್ ಒಂದು ಹುಡುಗಿ ನೆನಪು ನನ್ನ ಕನಸಲ್ಲಿ ಮನಸ್ಸಲ್ಲಿ ಬಂದು ಕಾಡಕ್ಕೆ ಶುರು ಮಾಡ್ತು. ಪ್ರತಿಯೊಂದು ಭಾವನೆಯೂ ಕ್ಷಣದಲ್ಲೇ ಹುಟ್ಟೋದು. ಆ ಕ್ಷಣದಲ್ಲಿ ಹುಟ್ಟೋ ಭಾವನೆಗಳನ್ನೇ ನಾನು ನಂಬೋದು. ಕ್ಷಣದಲ್ಲಿ ಹುಟ್ಟೋ ಜೀವ, ಕ್ಷಣದಲ್ಲಿ ಹೋಗೋ ಪ್ರಾಣ, ಇದೆಲ್ಲ ನಿಜ ಅಂದಮೇಲೆ ಈ ಕ್ಷಣದಲ್ಲಿ ಹುಟ್ಟೋ ಈ ಪ್ರೀತಿ ಯಾಕೆ ನಿಜ ಆಗಿರಬಾರ್ದು? ಅಂತೂ ಅವಳ ಗುಂಗಲ್ಲೇ ಇಡೀ ದಿನ ಕಳೆದೆ. ಅವಳ ಮೇಲೆ ನನಗಾಗಿದ್ದ ಪ್ರೀತಿ ಅಂತ ಕನ್ಫರ್ಮ್ ಆದಮೇಲೆ ಅವಳನ್ನ ಭೇಟಿ ಮಾಡಬೇಕು ಅಂತ ಓಡೋಡ್ ಬಂದೆ. ಮಾತಾಡ್ಸ್ಬೇಕು ಅನ್ನೋಷ್ಟ್ರಲ್ಲಿ ಮಿಸ್ ಆಗೋದ್ಲು. ಹಾಳಾದ ಫೋನ್ ಕಾಲ್, ಇವಾಗಲೇ ಬರ್ಬೇಕಾ?
ಪರವಾಗಿಲ್ಲ, ಅವಳ ಭೇಟಿಗೆ ಈ ಡೈರಿ ಒಂದು ನೆಪ ಆಯಿತು. ಮನಸಾರೆ ಮರುಳಾದೆ. ಅವಳು ಬಿಡಿಸಿದ ನನ್ನ ಚಿತ್ರಕ್ಕೋ ಅಥವಾ ಅವಳ ಮನಸ್ಸಲ್ಲಿ ನಾನು ಇದ್ದೀನಿ ಅನ್ನೋ ಸಂತೋಷಕ್ಕೋ ಗೊತ್ತಿಲ್ಲ, ನನ್ನ ಮನಸ್ಸು ಖುಷಿನಲ್ಲಿ ತೇಲಾಡೋಯ್ತು. ಅವಳ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ಕನ್ಫರ್ಮ್ ಆದಮೇಲೆ ನಾನು ಕಳೀತಿರೋ ಪ್ರತಿ ಕ್ಷಣನೂ ಅವಳ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜ ಹೇಳ್ಬೇಕಂದ್ರೆ ಕಾಯೋದು ಅಂದ್ರೆ ತುಂಬಾ ಕಷ್ಟ, ಅದು ವ್ಯಕ್ತಿಗಾಗ್ಲಿ ಅಥವಾ ವಸ್ತುಗಾಗ್ಲಿ. ಆದ್ರೆ ಇಷ್ಟಪಟ್ಟವ್ರಿಗೋಸ್ಕರ ಕಾಯೋದು ಅಂದ್ರೆ ಅದ್ರಲ್ಲೇನೋ ಒಂಥರ ಖುಷಿ. ನನ್ನ ಕ್ಯಾಮ್ರಾಗೂ ಅವಳ ಡೈರಿಗೂ ಏನೋ ಒಂದು ಸಂಬಂಧ ಇತ್ತು. ಅವಳ ಭಾವನೆಗಳು ಅವಳು ಬರೆಯೋ ಚಿತ್ರಗಳ ಮೇಲಿದ್ರೆ ನನ್ನ ಭಾವನೆಗಳು ನಾನು ತೆಗೆಯೋ ಚಿತ್ರಗಳ ಮೇಲೆ ಇರ್ತಾ ಇತ್ತು. ಇಬ್ರು ಕಂಗಳು ಬೇರೆ ಆದ್ರೂ ನೋಟ ಒಂದೇ ಆಗಿತ್ತು.
ಕೆಲವೊಂದ್ಸಲ ಈ ರಿಯಾಲಿಟಿಗಿಂತ ಕಲ್ಪನೆನೇ ಬಹಳ ಸುಂದರವಾಗಿರುತ್ತೆ. ಅನ್ಸುತ್ತೆ ಕೆಲವೊಂದ್ಸಲ ಈ ಕಲ್ಪನೆಗಳೇ ನಿಜ ಆಗ್ಬಾರ್ದಾ ಅಂತ. ಅವಳ ಪ್ರೀತಿ ನಿರೀಕ್ಷೆಯಲ್ಲಿದ್ದ ನನಗೆ ಸಿಕ್ಕಿದ ಬರೀ ಅವಳ ನೆನಪು ಈ ಡೈರಿ ಮಾತ್ರ. ಪ್ರತಿಯೊಬ್ಬರ ಲೈಫಲ್ಲೂ ಮರೆಯೋಕ್ಕಾಗದೇ ಇರುವಂಥ ಒಂದು ಫಸ್ಟ್ ಕ್ರಶ್ ಇರುತ್ತಂತೆ. ಹಾಗೆ ನೋವು ತುಂಬಿಕೊಂಡಿರೋ ನನ್ನ ಹೃದಯದಲ್ಲಿ ಅವಳು ಕ್ರಶ್ ಆಗಿ ಉಳಿದೋದ್ಲು. ಬರೆಯದೇ ಉಳಿದ ಕವಿತೆ ನೀನು, ಅಳಿಯದೇ ಉಳಿದ ನೆನಪು ನೀನು, ಸಿಗದೆ ಸರಿದ ಮೊದಲ ಪ್ರೀತಿಯ ಎಂದಿಗಾದರೂ ಮರೆವೆ ನೀನು.